ತುಪ್ಪ ಬೇಕು ತುಪ್ಪ ಚುಕ್ 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 ತುಪ್ಪ ಬೇಕು ತುಪ್ಪ ಹಾಯ್ ಹಲೋ ನಾನು ಹೋಗಿ ಬರ್ಲ ರಮ್ಯಾ ನಮಗೆ ಏನಿದು ನಿಮ್ಮ ಹತ್ರ ಕ್ಷಮೆ ಕೇಳೋದು ನಮ್ಗೆ ಯೋಗ್ಯತೆ ಇಲ್ಲ ರೀ. ಆ ಥರ ಯಾಕೆ ಅನ್ಕೋತಿದ್ಯಾ ರಮ್ಯಾ? ಇಷ್ಟು ವರ್ಷ ನಿಮ್ ಜೊತೆ ಸಂಸಾರ ಮಾಡಿದ್ರು ನಿಮ್ನ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ನಿಮ್ ಮೇಲೆ ಸುಮ್ನೆ ಅನುಮಾನ ಪಟ್ಬಿಟ್ಟೆ. ನೀವು ಬೇರೆ ಯಾವ ಹೆಣ್ಣನ್ ಕಣ್ಣೆತ್ತು ನೋಡಲ್ಲ ಅಂತ ಗೊತ್ತಿದ್ರು ಇದಕ್ಕೆಲ್ಲ ಕಾರಣ ನಾನ್ ನಿಮ್ಗೊಂದ್ ಮಗು ಕೊಡಕ್ ಆಗ್ತಿರೋದು. ಹಾಗಾಗಿ ನಿಮ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ. ಇನ್ಮೇಲೆ ಹೀಗೆಲ್ಲ ಆಗಲ್ಲ ರೀ. ನನ್ಗೂ ಮಗು ಆಗತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ಹರಕೆ ತೀರಿಸ್ಕೊಂಡ್ ಬರಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಒಳ್ಳೇದು, ಬಹಳ ಒಳ್ಳೇದು. ಆದ್ರೆ ನಿಮ್ ಪ್ರೀತಿ ಇಲ್ಲ ಅಂದ್ರೆ ನನ್ ಖಂಡಿತ ಬದುಕಲ್ಲ ರೀ. ಬಿ ಪಾಸಿಟಿವ್ ರಮ್ಯಾ. ನಾನು ಯಾವತ್ತಿದ್ರು ನಿನ್ನವನೇ. ಧೈರ್ಯವಾಗಿ ಹುಡುಗೋಡ್ಬಾ. ಗೊತ್ತು ರೀ, ಆದ್ರೆ ನಮ್ ಸಂಸಾರದ ಮೇಲೆ ಯಾವ್ದೋ ಕೆಟ್ಟ ದೃಷ್ಟಿ ಬಿದ್ದಿದೆ. ಅದಕ್ಕೆ ದೃಷ್ಟಿ ತೆಗೆಸ್ಕೊಂಡ್ ಬರ್ತೀನಿ. ಹೌದು, ತೆಗೆಸ್ಬಿಡು, ಅದೇ ಬೆಟ್ರು. ರಮ್ಯಾ ಬಿಡು, ನಾನ್ ನೋಡ್ತೀನಿ. ಏನಾಯ್ತ್ರಿ ನಿಮ್ಗೆ? ಇಷ್ಟೊತ್ತು ಖುಷಿಯಾಗಿದ್ರಲ್ಲ. ಖುಷಿಯಾಗಿರ್ಬಾರ್ದು ಅಂತಾನೆ ಅಲ್ಲ. ನಿರ್ಮಲಾ ಬಾ. ನಮ್ ನಿರ್ಮಲಾ ಅಮ್ಮವರೇ ಬರಕ್ ಹೇಳಿದ್ರು. ಹೌದು, ನಾನೇ ಬರಕ್ ಹೇಳ್ದೆ. ನಿರ್ಮಲಾ, ಯಜಮಾನ್ಗೆ ಟೈಮ್ಗೆ ಊಟ ತಿಂಡಿ ಎಲ್ಲ ನೋಡ್ಕೋ ಆಯ್ತಾ? ಸರಿ ಅಮ್ಮವ್ರೆ. ಅವ್ರು ನಿಮ್ಗೆ ಯಜಮಾನ್ರು ಅಂದ್ಮೇಲೆ ನನಗೂ ಯಜಮಾನ್ರೆ ತಾನೆ. ಸರಿ ನೀನು ಕೆಲ್ಸ ನೋಡು. ನನ್ ಪರ್ಸ್. ಬಾಯ್ ಬಾಯ್. ಲವ್ ಯು. ಬಾಯ್. ಪೂಜಾ, ನನ್ನಿಂದ ನೀನು ಯಾವಾಗ್ಲೂ ದೂರ ಇರಬೇಕು. ಆಗ ನನಗೆ ನಿನ್ನ ಮೇಲೆ ಆಸೆ ಹೆಚ್ಚಾಗುತ್ತೆ. ಹಲೋ, ಒಂದ್ ನಿಮಿಷ. ರವಿ, ಆ ಖುಷಿ ಪ್ರೋಗ್ರಾಮ್ ಬೇಡ, ಕ್ಯಾನ್ಸಲ್ ಮಾಡ್ಬಿಡು. ಏನು ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡೋದಾ? ಯಾಕೋ? ರಮ್ಯನ್ಗೆ ಮೋಸ ಮಾಡಕ್ ಮನ್ಸೇ ಬರ್ತಿಲ್ಲ ಕಣೋ. ಲೇ ಮೊದಲನೇ ಸಲ ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿದೆ, ಅದಕ್ಕೆ ಸ್ವಲ್ಪ ಟೆನ್ಷನ್ ಜಾಸ್ತಿ. ನನ್ ಸ್ವಲ್ಪ ನೆನ್ಸ್ಕೊಳ್ಳೋ, ನಾನ್ ಎಂತೆಂತ ಪ್ರಾಜೆಕ್ಟ್ ಡೀಲ್ ಮಾಡಿಲ್ಲ. ನೀನ್ ಹೇಳ್ಬೇಕಾದ್ರೆ ಕೇಳಕ್ಕಿರೋ ಚೆನ್ನಾಗೇ ಇದೆ, ಬಟ್ ಕೊನೆಗೆ ರಕ್ತ ಕಣ್ಣೀರ್ ಕುಷ್ಠರೋಗಿ ಆಗ್ಬಿಡ್ತೀನೋ ಅಂತ ಭಯ. ಲೇ ಮನೆಗೆ ಬಂದು ಮಹಾಲಕ್ಷ್ಮಿನ ಯಾರಾದ್ರೂ ಬೇಡ ಅಂತಾರೇನಾ? ಆ ಪೂಜಾ, ನೀನೊಂದ್ ಮಾತು ಹೇಳು. ರಮೇಶನ್ನ ಧೈರ್ಯವಾಗಿ ಒಪ್ಕೊಳ್ಳಿ. ನೋಡು, ನಾನು ಹೆಂಡ್ತಿ ನಿನಗೆ ಬುದ್ಧಿ ಹೇಳ್ಬೇಕು. ಸರಿ, ಆ ಪಾರ್ಟಿನ 10 ನಿಮಿಷದಲ್ಲಿ ಬರ್ತಾರೆ, ಬೇಗ ರೆಡಿ ಆಗು. 10 ನಿಮಿಷ ಲೋ, ಧೈರ್ಯವಾಗಿರೋ. ನೀನ್ ಯಾವ ತರ ಇಂಪ್ರೆಸ್ ಮಾಡ್ಬೇಕಂದ್ರೆ ಮತ್ತೆ ಆ ಪಾರ್ಟಿ ನೀನ್ ಒಬ್ಬರದ್ರೇ ಬಿಸ್ನೆಸ್ ಬರಬೇಕು. ರವಿ ನನಗೆ ಟೆನ್ಷನ್ ಆಗ್ತಿದೆ ಕಣೋ. ಲೋ, ನಾನು ಇವತ್ತೇ ಅಬ್ರಾಡ್ಗೆ ಹೋಗ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾನು 2 ಲಕ್ಷ ಇನ್ವೆಸ್ಟ್ಮೆಂಟ್ ನ ನೀರ್ಗೆ ಹಾಕ್ಬಿಡ್ಬೇಡ. 2 ಲಕ್ಷನ? ಈ ಪ್ರಾಜೆಕ್ಟ್ ನಲ್ಲಿ ಡೆಫಿನೆಟ್ ಆಗಿ ನಿನ್ ಖುಷಿ ಸಿಗುತ್ತೆ ಕಣ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಪೂಜಾ. ಹಾಯ್. ಅಡ್ರೆಸ್ ಸಿಗೋದೇ ತುಂಬಾ ಕಷ್ಟ ಆಯ್ತು. ಸಿಕ್ಕದೇನೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಖುಷಿ, ಇವತ್ತು ನಾನು ಖುಷ್, ನೀನು ಖುಷ್, ಟು ದಿ ಬೋತ್ ವಿಲ್ ಖುಷ್. ಖುಷಿ, ನಮ್ಮ ಈ ಪ್ರೋಗ್ರಾಮ್ ನ ಮುಂದೆ ಇನ್ನೊಂದಿನ ಇಟ್ಕೋಬೋದಲ್ಲ? ವಾಟ್? ಕ್ಯೂ ಅಲ್ಲಿ ಇದ್ದಿದ್ 100 ಜನನ್ ಬಿಟ್ಟು ನಿನ್ ಹತ್ರ ಬಂದ್ರೆ ಪೋಸ್ಟ್ಪೋನ್ ಇರೋದು ಅಂತ ಕತೆ ಹೇಳ್ತಾ ಇದ್ಯಾ? ಕತೆ ಅಲ್ಲ, ಬೇಕಾದ್ರೆ ರವಿ ಕೊಟ್ಟಿದ್ದ ದುಡ್ಡನ್ನ ನಾನ್ ವಾಪಸ್ ಕೇಳೋದಿಲ್ಲ. ಯು ಕ್ಯಾನ್ ಓನ್ಲಿ ಕೀಪ್ ಇಟ್. ಏನ್ ಅನ್ಕೊಂಡಿದ್ಯಾ ನೀನು? ಆ ರವಿ ಕೊಟ್ಟಿದ್ 50,000 ನಾನು ಇಲ್ಲಿಗೆ ಬಂದಿದ್ದೀನಾ? 50,000? 2 ಲಕ್ಷ ಅಂತ ಬಿಲ್ಡಪ್ ಕೊಟ್ಟ ನನ್ ಮಗ. ನೋಡು, ನನಗ್ ದುಡ್ಡು ಮುಖ್ಯ ಅಲ್ಲ,
ನಾನ್ ಬಂದಿರೋದು ನನ್ ಮನಸ್ ಕೊಟ್ಟು ನಿನ್ ಪ್ರೀತಿ ಸಂಪಾದನೆ ಮಾಡಕ್ಕೆ. ಮೂಡ್ ಸರಿಲ್ಲ. ಎಲ್ರು ಮೂಡ್ ಸರಿ ಮಾಡೋದೇ ನನ್ ಕೆಲ್ಸ. ವಾಶ್ರೂಮ್. ಓ ಗಾಡ್, ರಮೇಶ್ ಹತ್ರ ಹರಕೆ ದುಡ್ಡು ಇಸ್ಕೊಳ್ಳೋದೇ ಮರ್ತೋಗ್ಬಿಟ್ಟೆ. ಡ್ರೈವರ್, ಅರ್ಜೆಂಟಾಗಿ ಮನೆಗೆ ಹೋಗು. ಸರಿ ಮೇಡಮ್. ರಮೇಶ್, ರಮೇಶ್, ಏನಮ್ಮವ್ರೆ? ಸರ್ ಎಲ್ಲಿ? ಗೆಸ್ಟ್ ಹೌಸ್ಗೆ ಹೋಗಿದ್ದಾರೆ. ಗೆಸ್ಟ್ ಹೌಸ್ಗಾ? ಸಾರಿ ಸಾರಿ, ನಾನು ನನ್ನ ಹೆಂಡತಿನ ತುಂಬಾ ಪ್ರೀತಿಸ್ತೀನಿ. ಅವಳಿಗೆ ಮೋಸ ಮಾಡಕ್ ಮನಸ್ಸು ಬರ್ತಿಲ್ಲ. ಬರೀ ದೇಹದ ಮೇಲೆ ಆಸೆ ಪಡೋ ಗಂಡಸರ ಮಧ್ಯೆ ಮನಸ್ಸಿನ ಬಗ್ಗೆ ಮಾತಾಡೋ ನಿನ್ನ ನೋಡಿ ಈ ಖುಷಿಗೆ ತುಂಬಾ ಖುಷಿ ಆಗ್ತಾ ಇದೆ. ಮೈ ಹಾರ್ಟ್ ಬೀಟ್ಸ್ ಫಾರ್ ಯು. ನೋಡು. ಬೀಟ್ ಅಲ್ಲ ರೀ, ವೈಬ್ರೇಟ್ ಆಗ್ತಿದೆ. ಓ, ಮೈ ಫೋನ್. ರೀ, ಫೋನ್ ಯಾಕ್ರಿ ಅಲ್ಲಿಟ್ಟಿದ್ದೀರಾ? ಸೇಫ್ಟಿ. ನಾ ಬಂದಾಗಿಂದ ಇಲ್ಲಿವರೆಗೂ ನೀನ್ ಏನೇನ್ ಮಾತಾಡಿದ್ಯೋ ಎಲ್ಲ ಇದ್ರಲ್ಲಿ ರೆಕಾರ್ಡ್ ಆಗಿದೆ. ಅಯ್ಯೋ, ಯಾಕೆ? ಬ್ಲಾಕ್ ಮೇಲ್ ಮಾಡಕ್ಕೆ. ಅಯ್ಯೋ, ನನ್ ಮುದ್ದು ಪಾಪಗೆ ಯಾರು ಬ್ಲಾಕ್ ಮೇಲ್ ಮಾಡಲ್ಲ. ಯಾರು? ವೆಯ್ಟ್. ನನ್ನ ಹೆಂಡತಿ. ನನಗೇನ್ ಮಾಡ್ಲಿ? ಯಾರು ಬಚ್ಚಿಕೋಬೇಕು. ಬೇಗ ಬೇಗ. ಬಂದೆ. ನೋ ಸೌಂಡ್. ನಾನು ಹೇಳೋರು ಬರ್ಬೇಡ. ಪಾಗಲ್ ತೆಗೆಯಕ್ ಯಾಕ್ರಿ ಇಷ್ಟ ಲೇಟು? ರೀ, ನಿಮ್ನೆ ಕೇಳ್ತಿರೋದು. ಯಾಕಿಷ್ಟು ಲೇಟು? ಅದು ಬಾತ್ರೂಮ್ ಅಲ್ಲಿ ಇದ್ದೆ, ಸೌಂಡ್ ಕೇಳಿಸ್ಲಿಲ್ಲ. ಅದ್ ಸರಿ, ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ಇನ್ಕಮ್ ಟ್ಯಾಕ್ಸ್ ಅವರು ರೈಡ್ ಮಾಡ್ತೀರಾ ಅಂತ ಟಿವಿಯಲ್ಲಿ ನ್ಯೂಸ್ ಬಂತು. ಅದಕ್ಕೆ ಫೈಲ್ ಎಲ್ಲ ಬಾತ್ರೂಮ್ ಅಲ್ಲಿ ಬಚ್ಚಿಡ ಅಂತ ಬಂದೆ. ಬಾತ್ರೂಮ್ ಅಲ್ಲಿ? ಅಲ್ಲಿ ಒದ್ದೆ ಆಗಲ್ವೇನ್ರಿ? ಹೌದಲ್ಲ. ಬನ್ನಿ ಬೇರೆ ಕಡೆ. ಅಯ್ಯೋ ಬೇಡ. ಎಷ್ಟು ಕಷ್ಟಪಟ್ಟು ಬಚ್ಚಿಡಿದೀನಿ ಗೊತ್ತಾ? ಈಗ ಅದನ್ನ ಬದಲಾಯಿಸಲ್ಲ, ನಾನು ಬಿಡಲ್ಲ. ನನ್ನ ಅಫಿಷಿಯಲ್ ಥಿಂಗ್ಸ್ ಎಲ್ಲ ಇಂಟರ್ಫಿಯರ್ ಮಾಡ್ಬೇಡ. ನೀನ್ ಯಾಕೆ ಬಂದೆ ಅದನ್ನ ಮೊದ್ಲು ಹೇಳು. ನಿಮ್ ಕೈಯಾರೆ ಹರಕೆ ದುಡ್ಡು ಇಸ್ಕೊಳ್ಳೋದು ಮರ್ತೋಯ್ತು. ನನಗೂ ಮರ್ತೋಗಿತ್ತು. ನಿಮ್ ಕೈ ಯಾಕೆ ನಡೀತಿದೆ? ಟೆನ್ಷನ್. ಇನ್ಕಮ್ ಟ್ಯಾಕ್ಸ್ ರೈಡ್. ಮೂರವ್ರು ನೆನ್ನೆ ಸಂಜೆಯಿಂದ ಕೋಲ್ಡ್ ಫೀವರು ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದೆ. ತಗೋ. ಅದ್ ಸರಿ, ಈ ರಾಘು ಎಲ್ಲಿ? ರಾಘು ಮೆಡಿಕಲ್ ಶಾಪ್ ಹೋಗಿದ್ದಾನೆ. ಫೀವರ್ ಅಂತ ಹೇಳಿದ್ರ ಟ್ಯಾಬ್ಲೆಟ್ ತರಕ್ಕೆ. ನೀನು ಹೋಗು, ಲೇಟ್ ಆಗ್ಬಿಡುತ್ತೆ. ದೇವಸ್ಥಾನ
ಯಾರ್ದೋ ಲೇಡೀಸ್ದೇ ಇರ್ಬೇಕು. ಅದೇ ಯಾವ ಹುಡುಗಿದು ಅಂತ. ನನಗೇನ ಗೊತ್ತೋ, ರಾಘವನ್ ಕೇಳ್ಬೇಕು. ಅವ್ನು ತಾನೇ ಬಿಟ್ಕೊಡ್ತೀವಿ ಗೆಸ್ಟ್ ಹೌಸ್. ನಡಿ ನಡಿ, ಸ್ಕೂಲ್ ಲೇಟ್ ಆಗುತ್ತೆ. ಐ ಮೀನ್ ದೇವಸ್ಥಾನಕ್ಕೆ. ಜಾಕೆಟ್? ಹಾ, ರಾಘುದಿರ್ಬೇಕು. ಇದು ಲೇಡೀಸ್ ಜಾಕೆಟ್ ಅಂದ್ರೆ ರಾಘುದಲ್ಲ, 100%. ಅದೇ ಯಾರ್ದು ಅಂತ. ನನಗೇನ ಗೊತ್ತೋ, ರಾಘವನ್ ಕೇಳ್ಬೇಕು. ಅವ್ನು ತಾನೇ. ಈ ಮನೆ ಅವನ್ಗೆ ಕೊಟ್ಟಿರೋದು. ಡೌಟ್ ಪಡ್ತಾ ಇದೀಯಾ? ಮತ್ತೆ ನೀನ್ ಡೌಟ್ ಪಡ್ತಿದ್ಯಾ? ಮತ್ತೆ ಅನುಮಾನದ ಪೆಡಂಬೂತ ನಿನ್ ಬೆನ್ ಹತ್ತೇ ಬಿಡ್ತು. ನಾನ್ ಏನ್ ತಪ್ಪು ಮಾಡಿದೆ ರಮ್ಮು? ಎಷ್ಟ್ ಸಲ ಹೇಳಿ, ಈ ಮನೆನ ರಾಘುಗ್ ಬಿಟ್ಕೊಟ್ಟಿದೀವಿ, ಇಲ್ಲಿ ನಡೆಯೋದಕ್ಕೆಲ್ಲ ಅವನೇ ಕಾರಣ. ನನಗೋದಕ್ಕೂ ಏನೂ ಸಂಬಂಧ ಇಲ್ಲ ರಮ್ಮು. ನಾನಿನ್ ಎಷ್ಟು ಪ್ರೀತಿಸ್ತೀನಿ, ನೀನ್ ಯಾಕೆ ಅನುಮಾನ ಪಡ್ತೀನಿ? ಸಾರಿ ರೀ, ನಾನ್ ನಿಮ್ಮಲ್ಲಿ ಡೌಟ್ ಪಡ್ತಿಲ್ಲ, ಸುಮ್ಮನೆ ಕ್ಯಾಶುಯಲ್ ಆಗಿ ಕೇಳ್ದೆ. ತಪ್ಪು ತಿಳ್ಕೊಂಬೇಡ್ರಿ. ಐ ಆಮ್ ಸಾರಿ. ನಾ ಬರ್ಲಾ? ಬೇಗ, ಲೇಟ್ ಆಯ್ತು. ಬಾಯ್.